ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿದ್ದೀವಿ ನಮ್ಮ ಬೇಬಿ ಜೊತೆಗೆ ಒಂದು ಸೂಪರ್ ಬ್ಯೂಟಿಫುಲ್ ಪ್ಲೇಸ್ಗೆ, ಅಕ್ವೇರಿಯಂ ಪ್ಯಾರಡೈಸ್ ಬ್ಯಾಂಗ್ಳೂರ್. ಇದು JC ರೋಡ್ ಮೇಕ್ರಿ ಸರ್ಕಲ್ ಹತ್ರ ಫನ್ ವರ್ಲ್ಡ್ ಪಕ್ಕದಲ್ಲಿದೆ. ಈ ಪ್ಲೇಸ್ ಬಗ್ಗೆ ತುಂಬ ಕೇಳಿದ್ದೆ, ಸೊ ಫೈನಲಿ ಬಂದಿದ್ದೀನಿ. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಮಾಡೋಣ. ಸೊ ಎಂಟ್ರೆನ್ಸ್ ಸೂಪರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ ಇಟ್ ಈಸ್ $399 ಆ್ಯಂಡ್ ಚಿಲ್ಡ್ರನ್ಸ್ಗೆ $350. ಲಾಸ್ಟ್ ಎಂಟ್ರಿ ಇಸ್ 7 PM. ಅದಾದಮೇಲೆ ಯಾರನ್ನೂ ಎಂಟ್ರಿ ಮಾಡಲ್ಲ. ಕ್ಲೋಸಿಂಗ್ ಟೈಮ್ 8 PM. ಸೊ ಟ್ರೈ ಟು ಕಮ್ ಅರ್ಲಿ. ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ, ಸೊ ನೋ ಟೆನ್ಷನ್ ಎಟ್ ಆಲ್. ಸೊ ಇದಾದಮೇಲೆ ಫಿಶ್ ಟ್ಯಾಂಕ್, ಲೈಕ್ ಕಲರ್ಫುಲ್ ಫಿಶಸ್ಗಳಿಂದ ತುಂಬ ಬ್ಯೂಟಿಫುಲ್ ಇದೆ. ಮೈ ಬೇಬಿ ಕೂಡ ಸೊ ಎಕ್ಸೈಟೆಡ್ ಆಗ್ತಾಯಿತ್ತು ಫಿಶ್ ನೋಡೋಕ್ಕೆ. ಇಲ್ಲಿ ಸ್ಮಾಲ್ ಟು ಬಿಗ್ ಫಿಶ್ ವೆರೈಟೀಸ್ ಇದೆ. ಗೋಲ್ಡ್ ಫಿಶ್, ಕಾಯ್ ಫಿಶ್, ಕ್ಲೋನ್ ಫಿಶ್, ಏಂಜಲ್ ಫಿಶ್, ಎಲ್ಲವೂ ಸೋ ಪ್ರಿಟಿ. ಲೈಟ್ನಿಂಗ್, ಗ್ಲಾಸ್ ಸೆಟಪ್, ವಾಟರ್ ಕ್ಲಾರಿಟಿ, ಎವ್ರಿಥಿಂಗ್ ಸೂಪರ್ ಪರ್ಫೆಕ್ಟ್ ಆಗಿದೆ. ಒಂದು ಸಲ ನೋಡಿದ್ರೆ ಲೈಕ್ ಸ್ಟ್ರೆಸ್ ಎಲ್ಲ ಕ್ಲಿಯರ್ ಆಗುತ್ತೆ. ತುಂಬ ಪೀಸ್ಫುಲ್ ಕೂಡ ಇರುತ್ತೆ. ಸೊ ಸಾಫ್ಟ್ ಮ್ಯೂಸಿಕ್, ಸೊ ಆಲ್ ಫುಲ್ ಪೀಸ್ಫುಲ್ ಕೂಡ ಕೊಡುತ್ತೆ ಇಲ್ಲಿ. ಸೊ ಇಲ್ಲಿ ಮೆರೈನ್ ಸೆಕ್ಷನ್ಸ್ ಇದೆ. ಯೂಜ್ ಟ್ಯಾಂಕ್ಸ್ನಲ್ಲಿ ಫಿಶಸ್ನ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈ ಬೇಬಿ ಫಿಶ್ ನೋಡಿ ಹ್ಯಾಪಿ ಆಗ್ತಾಯಿತ್ತು. ಸೊ ಅದಾದಮೇಲೆ ಒಂದು ಸೆಕ್ಷನ್ನಲ್ಲಿ ಕಲರ್ಫುಲ್ ಫಿಶಸ್ ಮೂವ್ ಆಗೋದು ನೋಡಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಾದಮೇಲೆ ಲೈಕ್ ನೋಡಿ, ಇದು ಫುಲ್ ಕಲರ್ಫುಲ್ ಫಿಶಸ್ ಸಖತ್ತಾಗಿದೆ. ಇದನ್ನು ರೆಡ್ ಬ್ಲಡ್ ಫಿಶ್ ಅಂತಾರೆ. ನನಗೆ ಇದನ್ನು ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಸಖತ್ತಾಗಿದೆ. ನಮ್ಮ ಬೇಬಿ ಅಂತೂ ಎಲ್ಲ ಥರ ಫಿಶ್ನೂ ನೋಡಿ ಎಂಜಾಯ್ ಮಾಡ್ತಾ ಇದ್ದ. ಚೆನ್ನಾಗಿ ಫೋಟೋ ಸ್ಪಾಟ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೈಕ್ ಇದು ಒಂಥರ ವಾಟರ್ಫಾಲ್ ಥರ ಮಾಡಿ ಕೆಳಗಡೆ ಫಿಶಸ್ ಇದೆ. ಲೈಕ್ ಇಲ್ಲಿ ಯೂಸ್ ಮಾಡಿರೋ ದ ಗ್ರೀನರಿ ಈಸ್ ಆಲ್ ಪ್ಲಾಸ್ಟಿಕ್ ಓನ್ಲಿ, ಬಟ್ ನಿಜವಾಗ್ಲೂ ರಿಯಲ್ ಫೀಲ್ ಥರ ಕೊಡುತ್ತೆ. ಸೊ ಕ್ಲಾರಿಟಿ ಆಫ್ ದ ಗ್ಲಾಸ್ ಫಿಶಸ್ ಆ್ಯಂಡ್ ಗ್ಲಾಸ್ ಒಳಗಡೆ ಮಾಡಿರೋ ಡೀಟೇಲಿಂಗ್ ಅಬೌಟ್ ದ ಫಿಶ್, ವಾಟರ್, ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್. ಸೊ ಇದು ಒಂಥರ ರಿಯಲ್ ಫ್ಲವರ್ಸ್ ಅಂತ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇದು ರಿಯಲ್ ಇದ್ದಿದ್ದು. ಇದಾದಮೇಲೆ ಈ ಫಿಶ್ ಒಂಥರ ನನಗೆ ಇಷ್ಟ ಆಯಿತು. ಇದಕ್ಕೆ ತಲೆಯಲ್ಲಿ, ಕಣ್ಣಲ್ಲಿ, ಮೂಗಲ್ಲಿ ಏನೂ ಗೊತ್ತಾಗಲಿಲ್ಲ. ನಾನು ಇದನ್ನೇ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಆ್ಯಂಡ್ ಯೂಜ್ ಟನಲ್ ಇದೆ ಇಲ್ಲಿ. ದ ಡೀಟೇಲಿಂಗ್ ಆಫ್ ಅಂದರೆ ರಿಯಲ್ ಆಗಿ ಕಾಣಿಸ್ಬೇಕು ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದೊಂದು ನೋಡಿ, ಇದು ಆ್ಯಕ್ಚುಲಿ ವಾಟರ್ ಬರ್ತಾ ಇದ್ದಿದ್ದಲ್ಲ, ಅದೊಂಥರ ಮಣಿ ಥರ ಏನೋ ಹಾಕಿದ್ರು. ಸಖತ್ತಾಗಿತ್ತು ಆ್ಯಕ್ಚುಲಿ ನೋಡೋಕ್ಕೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್. ನಾನು ಆ್ಯಕ್ಚುಲಿ ಅದೇ ಅಂದ್ಕೊತಿದ್ದೆ, ನಮ್ಮ ಯೂನಿವರ್ಸಲ್ಲಿ ಗಾಡ್ಸ್ ಕ್ರಿಯೇಚರ್ಸ್ ಎಷ್ಟು ಸಖತ್ತಾಗಿದೆ ಅಂತ. ಸೊ ದಿಸ್ ಈಸ್ ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೆಟ್. ಇದಕ್ಕೆ ಆ್ಯಕ್ಚುಲಿ ಕಣ್ಣು, ಮೂಗು, ಬಾಯಿ ಏನೂ ಇರಲ್ಲ ನೋಡಿ. ಅದು ಮೂವ್ ಆಗ್ತಾ ಇತ್ತಲ್ವ, ಅದರೊಳಗಡೆ ಅದು ಊಟ ತೊಗೊಳುತ್ತಂತೆ. ಅದೆಲ್ಲಿ ಹೋಗುತ್ತೆ, ಎಲ್ಲಿ ಅಗೀತೆ, ಎಲ್ಲಿ ಉಸಿರಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ಈ ಫಿಶಸ್ ಅಂತೂ ತುಂಬ ಫಾಸ್ಟಾಗಿ ಓಡಾಡ್ತಾಯಿದ್ವು. ಐ ಡೋಂಟ್ ನೋ ಅದು ಇರೋದೇ ಹೇಗೆ ಅಂತ. ಸೊ ಸಂಜೆ ಟೈಮ್ ಹೋಗಿದ್ವಿ, ಸೊ ಅಷ್ಟು ಜನ ಇರಲಿಲ್ಲ. ಸೊ ವಿ ವೆಂಟ್ ಅರೌಂಡ್ 5:30 ಆ್ಯಂಡ್ ವಿ ಸ್ಪೆಂಡ್ ಟೈಮ್ ಅಂಟಿಲ್ 6:30. ಸೊ ಓವರಾಲ್ ಸಖತ್ತಾಗಿತ್ತು. ಸೊ ವೀಕೆಂಡ್ಸ್ ಜೊತೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಕಿಡ್ಸ್ ಜೊತೆ, ಆ್ಯಂಡ್ ಬೇಬಿಗೆ ಕೂಡ ತುಂಬ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ನೆಕ್ಸ್ಟ್ ವ್ಲಾಗ್ನಲ್ಲಿ ಇನ್ನೂ ಒಂಥರ ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗೋಣ. ಬಾಯ್ ಗೈಸ್, ಸಿ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.